ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಈ ಅನ್ನದಲ್ಲಿ ವಿಧ ವಿಧವಾದ ಅನ್ನಗಳನ್ನು ತಯಾರಿಸಬಹುದು. ಬಾಕ್ಸ್ಗಳಿಗೆ, ತಿಂಡಿಗೆ, ಬೆಳಗಿನ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ತುಂಬಾ ಅನುಕೂಲ ಆಗತ್ತೆ. ಬಾಕ್ಸ್ಗಳಿಗಂತೂ, ಕ್ಯಾರಿಯರ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಬಾತ್ಗಳು, ಬೇರೆ ವಿಧ ವಿಧವಾದ ಬಾತ್ಗಳು. ನಾನು ಸುಶಾಂತ್ನ ಇಂಜೆಕ್ಷನ್ ವಿಡಿಯೋ ಹಾಕಿದಾಗ ತುಂಬ ಜನ ಟೊಮೆಟೊ ಬಾತ್ ತುಂಬ ಚೆನ್ನಾಗಿ ಬಂದಿದೆ, ತೋರಿಸಿ ಹೇಗೆ ಮಾಡ್ತೀರಾ ತೋರಿಸಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ತೋರಿಸೋಣ ಇವತ್ತು. ನಾನು ಊಟಕ್ಕೆ ಅದೇ ಇವತ್ತು ಟೊಮೆಟೊ ಬಾತೇ ಮಾಡ್ತಾ ಇದ್ದೆ. ಅದಕ್ಕೆ ನಿಮಗೂ ತೋರಿಸೋಣ ಅದನ್ನಂತ ನಾನು ಇಲ್ಲೆಲ್ಲ ಸಾಮಾನುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಬಾತು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನೀವು ಯಾವ ಥರ ಮಾಡಿದ್ರು ಅದಕ್ಕೊಂದು ರುಚಿ ಬಂದೇ ಬರುತ್ತೆ. ಒಬ್ಬರು ಒಂದು ಸಾಮಾನನ್ನು ಜಾಸ್ತಿ ಸೇರಿಸ್ತಾರೆ, ಒಬ್ಬರು ಈ ಒಂದು ಸಾಮಾನನ್ನು ಸೇರಿಸಲ್ಲ. ಈ ಥರ ಸಾಮಾನ್ಯವಾಗಿ ಒಂದು ತುಂಬ ರುಚಿಕರವಾದ ಬಾತ್ ರೆಡಿ ಆಗುತ್ತೆ, ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಏನೇನು ಸಾಮಾನು ಬೇಕಾಗತ್ತೆ ಅಂತ ನೋಡೋಣ ಬನ್ನಿ. ಟೊಮೆಟೊ ಬಾತ್ಗೆ ಮೇಯ್ನ್ ಬೇಕಾಗೋದೇ ಟೊಮೆಟೊ. ನಾನಿಲ್ಲಿ 4 ಟೊಮೆಟೊ ತಗೊಂಡಿದ್ದೀನಿ. 4ರಲ್ಲಿ 2 ನಾಟಿ ಟೊಮೆಟೊ ತಗೊಂಡಿದ್ದೀನಿ, 2 ಆ್ಯಪಲ್ ಟೊಮೆಟೊ ತಗೊಂಡಿದ್ದೀನಿ. ನೀವು ಬೇಕಾದರೆ ಆ್ಯಪಲ್ ಟೊಮೆಟೊನೇ ತೊಗೊಂಡ್ಬಿಟ್ಟು ಎಲ್ಲನೂ ಆ್ಯಪಲ್ ಟೊಮೆಟೊ ತೊಗೋಬೋದು. ಆದರೆ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಆ್ಯಪಲ್ ಟೊಮೆಟೊ ತೊಗೊಂಡಾಗ. ಆಗ ಒಂಚೂರು ಹುಣಸೆ ಹಣ್ಣು ಸೇರಿಸ್ಬೇಕಾಗತ್ತೆ. ನಾನು ಅದಕ್ಕೆ ಸ್ವಲ್ಪ ಹುಳಿ ಅಂಶ ಇರಲಿ ಅಂದ್ಬಿಟ್ಟು 2 ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. 2 ನಾಟಿ ಟೊಮೆಟೊ ಇದೆ, 2 ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ. ಇದೇನು ಸುಶಾಂತ್? ಈರುಳ್ಳಿ ತೊಗೊಂಡಿದ್ದೀನಿ 3. ಕಪ್ಪಿಯು ಕರಿಬೇವು, ಬೆಳ್ಳುಳ್ಳಿ, ಶುಂಠಿ. ಇದೇನು ಸುಶಾಂತ್? ಧನಿಯಾ. ನಾನು 2 ಸ್ಪೂನ್ ಧನಿಯಾ ತಗೊಂಡಿದ್ದೀನಿ. ಜೀರಿಗೆ 1 ಚಮಚ ಜೀರಿಗೆ ತಗೊಂಡಿದ್ದೀನಿ. ಆಮೇಲೆ ಲವಂಗ ತಗೊಂಡಿದ್ದೀನಿ. ಚಕ್ಕೆ ತಗೊಂಡಿದ್ದೀನಿ. ಏನಿದು? ಪೆಪ್ಪರ್, ಕರೆಕ್ಟ್. ಒಂದು 10 ಪೆಪ್ಪರ್ ತಗೊಂಡಿದ್ದೀನಿ. ಏನಿದು? ಸೋಂಪು. ನಾನು 1 ಚಮಚ ಸೋಂಪು ತಗೊಂಡಿದ್ದೀನಿ. ಆಮೇಲೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ. ನಾನು ಹಸಿಮೆಣಸು ಬಳಸ್ತಾ ಇಲ್ಲ, ಬರೇ ಬ್ಯಾಡಗಿ ಮೆಣಸು ಬಳಸ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ಬೇಕನ್ನೋರು 1-2 ಹಸಿಮೆಣಸನ್ನು ಸೇರಿಸ್ಕೋಬಹುದು. ನಾನು 5-6 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಇದು ಬೆಲ್ಲ, ಒಂದು ಚಿಕ್ಕ ಪೀಸ್ ಬೆಲ್ಲ. ಇದು ಟೊಮೆಟೊ ಬಾತ್ ಮಾಡ್ತಾ ಹಾಕೋಣ, ಚಿಕ್ಕ ಪೀಸ್ ಬೆಲ್ಲ. ಯಾಕಂದ್ರೆ ನಿಮ್ಗೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಟೇಸ್ಟನ್ನು. ಇಲ್ಲಿ ಸ್ವಲ್ಪ ಕಸೂರಿ ಮೇಥಿ ಇಟ್ಕೊಂಡಿದ್ದೀನಿ, ಅದು ನಾವು ಮಾಡುವಾಗ ಟೊಮೆಟೊ ಬಾತ್ಗೆ ಸೇರ್ಸಕ್ಕೆ. ಹಾಗೆ ಇಲ್ಲಿ ಗ್ರೀನ್ ಪೀಸ್ ತಗೊಂಡಿದ್ದೀನಿ. ಡಬ್ಬಲ್ ಬೀನ್. ಇದು ಸೋಯಾಬೀನ್ ಅಲ್ಲ, ಇದು ಡಬ್ಬಲ್ ಬೀನ್. ಸುಶಾಂತ್ಗೆ ತುಂಬಾ ಇಷ್ಟ ಇದು. ಅದಕ್ಕೆ ರಾತ್ರಿ ನೆನೆಸಿ ಇಟ್ಟು ಈಗ ನಾನು ಇದನ್ನ ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಅಕ್ಕಿ. ನಾನು ಮಾಮೂಲಿ ಊಟದಕ್ಕಿ ಸೋನಾ ಮಸೂರಿ ತಗೊಂಡಿದ್ದೀನಿ ಟೊಮೆಟೊ ಬಾತ್ಗೆ. ಇದಕ್ಕೇನು ನಿಮಗೆ ಬಾಸುಮತಿ ರೈಸ್ ಬೇಕು ಅಂತಿಲ್ಲ, ಮಾಮೂಲಿ ಸೋನಾ ಮಸೂರಿ ಅಕ್ಕಿಯಲ್ಲೇ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಒಗ್ಗರಣೆಗೆ ನೋಡಿ ಎಲ್ಲ ಸೇರಿಸಿ ಇಟ್ಕೊಂಡಿದ್ದೀನಿ. ಪಲಾವ್ ಎಲೆ, 2 ಏಲಕ್ಕಿ, ಚಿಕ್ಕದೊಂದು ಚಕ್ಕೆ, ಸ್ವಲ್ಪ ಸೋಂಪು, ಆಮೇಲೆ ಲವಂಗ ಇಷ್ಟು ತಗೊಂಡಿದ್ದೀನಿ. ಇದನ್ನ ಪಲಾವ್ ಎಲೆಯನ್ನ ಒಂದು ಹೀಗೆ ಪೀಸ್ ಮಾಡಿ ಹಾಕೊಂಡಿರ್ತೀನಿ. ಇಷ್ಟು ಐಟಮ್ ತೊಗೊಂಡಿದ್ದೀನಿ. ನಾನೀಗ ಮಸಾಲ ರುಬ್ಬಕ್ಕೆ ಏನೇನು ತಗೋತೀನಿ ಅನ್ನೋದಕ್ಕೆ ನಿಮ್ಗೆ ತೋರಿಸ್ತೀನಿ. ರುಬ್ಬೋ ಮೊದಲು ನಾನು ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಅಕ್ಕಿ ತೊಳೆದಿಟ್ಕೊಂಡು ಆಮೇಲೆ ಟೊಮೆಟೊ ಈರುಳ್ಳಿ ಕಟ್ ಮಾಡ್ಕೊತೀನಿ. ನಾನು ಟೊಮೆಟೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲ ರುಬ್ಬೋಣ. ಮೊದಲು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಬ್ಯಾಡಗಿ ಮೆಣಸು ಹಾಕ್ಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸು ಉದ್ದ ಇದೆ, ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಖಾರ ಜಾಸ್ತಿ ಬೇಕನ್ನೋರು 1-2 ಹಸಿಮೆಣಸು ಸೇರಿಸ್ಕೋಬೋದು ಇದ್ರ ಜೊತೆಲಿ. ನಾನು ಸೇರಿಸ್ತಾ ಇಲ್ಲ. ಹಾಗೆ ಶುಂಠಿ ನೋಡಿ, ಶುಂಠಿ ಕಟ್ ಮಾಡಿ ಇಟ್ಕೊಂಡು ಶುಂಠಿ ಹಾಕ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಎಸಳು. ಬೆಳ್ಳುಳ್ಳಿ ತಿಂದೇ ಇರೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ನಾವು ತಗೊಂಡಿರೋ ಎಲ್ಲ ಮಸಾಲೆಗಳು. ಧನಿಯಾ 2 ಚಮಚ ಧನಿಯಾ ತಗೊಂಡಿದ್ದೀನಿ. 1 ಚಮಚ ಜೀರಿಗೆ ತಗೊಂಡಿದ್ದೀನಿ, ಜೀರಿಗೆ ಹಾಕ್ತಾ ಇದ್ದೀನಿ. ಲವಂಗ ಒಂದು 7-8 ಲವಂಗ, 1 ಇಂಚು 1.5 ಇಂಚಷ್ಟು ಚಕ್ಕೆ, ಹಾಗೆ ಒಂದು 10 ಪೆಪ್ಪರ್ ಕಾಳುಮೆಣಸು, 1 ಚಮಚ ಸೋಂಪು. ಇಷ್ಟು ಹಾಕ್ತಾ ಇದ್ದೀನಿ. ಇಷ್ಟು ಹಾಕಿ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕಾಯಿ ತುರಿ ಜೊತೆ ಹಾಕೋವಾಗ ನಾನು ಇಲ್ಲಿ ಟೊಮೆಟೊ ಕಟ್ ಮಾಡಿ ನಾನು 1 ಟೊಮೆಟೊ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಇಷ್ಟು ಈರುಳ್ಳಿನ ಒಂದು ಅರ್ಧ ಈರುಳ್ಳಿಯಷ್ಟು ನಾನು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ನಾನು ಕಾಯಿ ತುರಿಯನ್ನು ಸೇರಿಸ್ತೀನಿ. ಇದನ್ನು ಚೂರು ರುಬ್ಕೊಂಡು ಕಾಯಿ ತುರಿನ ಸೇರಿಸ್ತೀನಿ. ಆಮೇಲೆ ನಾನು ಯಾವ ಮಸಾಲಾನು ಹುರ್ಕೊಂಡಿಲ್ಲ.
ಹುರಿದು ಮಾಡ್ಬೋದು, ನೀವು ಹುರಿದು ಮಾಡಿದ್ರು ಚೆನ್ನಾಗಾಗತ್ತೆ. ಆದರೆ ಅಷ್ಟೇನು ಡಿಫರೆನ್ಸ್ ಬರಲ್ಲ ನೀವು ಹಸಿ ರುಬ್ಬಿ ಮಾಡಿದಾಗನು ಹುರಿದು ಮಾಡಿದಾಗ. ನಾನು ಮೊದಲು ಹುರಿದು ಮಾಡ್ತಾ ಇದ್ದೆ, ಅದಕ್ಕೆ ಎಕ್ಸ್ಟ್ರಾ ಟೈಮ್ ಬೇರೆ ಬೇಕು ಹುರಿಯೋಕ್ಕೆ. ಈಗ ಈ ಥರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಿಮಗೆ ಆ ಥರದ ಡಿಫರೆನ್ಸೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಹಸಿ ಮಸಾಲೆನ ರುಬ್ತೀನಿ, ಆಮೇಲೆ ಮಸಾಲೆ ಒಂಚೂರು ಫ್ರೈ ಮಾಡ್ಕೋತೀವಿ ಎಣ್ಣೆನೆಲ್ಲ. ಅಷ್ಟು ಬಿಟ್ಟರೆ ಬೇಗ ಆಗುತ್ತೆ ನಿಮಗೆ, ಅದಕ್ಕಿಂತನೂ ಬೇಗ ಆಗುತ್ತೆ. ಇದನ್ನು ರುಬ್ಕೊಂಡು ಆಮೇಲೆ ಕಾಯಿ ಸೇರಿಸ್ತೀನಿ. ಫುಲ್ ಆಗಿದೆ ಜಾರು, ಅದಕ್ಕೋಸ್ಕರ. ಈಗ ಒಂದು ರೌಂಡು ರುಬ್ಬಿ ಈಗ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಮಸಾಲ ರುಬ್ಬಿ ರೆಡಿಯಾಗಿದೆ. ಈಗ ಟೊಮೆಟೊ ಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನು ಇಲ್ಲಿ ಗ್ಯಾಸ್ ಹಚ್ಚಿ ಎಷ್ಟು ನೀರು ಬೇಕು ಟೊಮೆಟೊ ಬಾತಿಗೆ ಅಷ್ಟು ನೀರನ್ನು ಕುದಿಯಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಈ ಕಡೆ ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಗೂ ಸ್ವಲ್ಪ ತುಪ್ಪ ಎರಡೂ ಸೇರಿಸ್ಕೊತಾ ಇದ್ದೀನಿ, ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ತುಪ್ಪ ಬಳಸ್ತಾ ಇದ್ದೀನಿ. ನಿಮಗೆ ಅದು ಘಮ ಚೆನ್ನಾಗಿರುತ್ತೆ. ತುಪ್ಪ ಕರಗಿದ ತಕ್ಷಣ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಇದೆ. ಈಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕಿದ ಮೇಲೆ ನಾವು ಇಲ್ಲಿ ಪಲಾವ್ ಎಲೆ, ಆಮೇಲೆ ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕಿದ್ದೀನಿ. ಅದಾದ ತಕ್ಷಣ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಲಿ. ಈರುಳ್ಳಿ ಸ್ವಲ್ಪ ಬಾಡಿದ ತಕ್ಷಣ ಟೊಮೆಟೊ ಹಾಕ್ತಾ ಇದ್ದೀನಿ. ತುಂಬ ಬೇಗ ಆಗಿಬಿಡುತ್ತೆ ನಿಮಗೆ ಈ ಟೊಮೆಟೊ ಬಾತು, ಸುಲಭ ಮಾಡೋಕ್ಕೆ. ಟೊಮೆಟೊ ಈರುಳ್ಳಿ ಫ್ರೈ ಮಾಡ್ತಾ ಇರುವಾಗ ಒಂದು ಸ್ವಲ್ಪ ಅದು ಬಾಡುವಷ್ಟು ಒಂದು ಅರ್ಧ ಚಮಚ ಉಪ್ಪು ಹಾಕ್ತಾ ಇದ್ದೀನಿ ನಾನೀಗ. ಆಮೇಲೆ ಮತ್ತೆ ಸೇರಿಸೋಣ ಉಪ್ಪು. ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದು ಮುಕ್ಕಾಲರಷ್ಟು ಬಾಡಿದ ತಕ್ಷಣ ನಾವು ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ. ನಾನು ರುಬ್ಬಿರೋ ಮಸಾಲ ಹಾಕ್ತಾ ಇದ್ದೀನಿ. ನಾವೆಲ್ಲ ಹಸಿ ಸಾಮಾನು ಹಾಕಿರೋ ಕಾರಣ ಒಂಚೂರು ಈ ಎಣ್ಣೆ, ಈರುಳ್ಳಿ ಟೊಮೆಟೊ ಜೊತೆ ಎಣ್ಣೆ ಇರುತ್ತಲ್ಲ ಅದ್ರ ಜೊತೆ ಒಂಚೂರು ಬಾಡಿಸ್ಕೋಬೇಕು. ಮಸಾಲನ ಒಂಚೂರು ಬಾಡಿಸ್ಕೊಳ್ಳೋಣ, ಅಂದರೆ ಎಣ್ಣೆಯಲ್ಲಿ ಈರುಳ್ಳಿ ಟೊಮೆಟೊ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನೀವು ಬೇಕಾದರೆ ಅದ್ರ ಜೊತೆನೇ ಒಂದು ಸಣ್ಣ ಪೀಸ್ ಬೆಲ್ಲ ಇಟ್ಕೊಂಡಿದ್ದೀವಿ. ಈ ಬೆಲ್ಲನ ನಾನು ಹಾಕ್ಬಿಡ್ತೀನಿ. ತುಂಬ ಚಿಕ್ಕ ಪೀಸು, ಅದು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ, ತುಂಬ ರುಚಿಯೂ ಕೊಡುತ್ತೆ. ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ನಾವು ಬಿಸಿಗಿಟ್ಟಿದ್ದೀವಲ್ಲ ಇಲ್ಲಿ ನೀರು, ಎಷ್ಟು ನೀರು ಬೇಕು ಅಷ್ಟನ್ನು ಕುದಿಸಿ ಇಟ್ಕೊಂಡಿದ್ದೀನಿ ನಾನು. ಅದನ್ನು ನಾನು ಸೇರಿಸ್ತೀನಿ. ನೋಡಿ, ನೀರು ಸೇರಿಸಿದೆ, ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾವು ಅಕ್ಕಿನ ಸೇರಿಸೋಣ. ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿನ ಸೇರಿಸೋಣ. ಈಗ ತೊಳೆದಿಟ್ಕೊಂಡಿರೋ ಬಟಾಣಿ ಸೇರಿಸ್ತಾ ಇದ್ದೀನಿ. ನೋಡಿ, ಈಗ ಎಲ್ಲ ಸೇರಿಸಿ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೊಮೆಟೊ ಈರುಳ್ಳಿ ಬಾಡಿಸ್ಕೊಳ್ಳೋಕ್ಕೆ. ಈಗ ಈ ಕಸೂರಿ ಮೇಥಿ ಇಟ್ಕೊಂಡಿದ್ದೀವಿ ಇಲ್ಲಿ, ಈ ಕಸೂರಿ ಮೇಥಿನ ಸೇರಿಸ್ತಾ ಇದ್ದೀನಿ. ಕಸೂರಿ ಮೇಥಿನ ಹಾಕ್ತಾ ಇದ್ದೀನಿ ನಾನು, ಒಂಚೂರು ಕೈಯಲ್ಲಿ ಇದು ಮಾಡಿ ಹಾಕ್ತಾ ಇದ್ದೀನಿ. ಒಂದು ಒಳ್ಳೆ ಘಮ ಕೊಡುತ್ತೆ ಕಸೂರಿ ಮೇಥಿ ಹಾಕೋದ್ರಿಂದ. ಹಾಗೆ ಅದ್ರ ಜೊತೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೀವು ಫಾರಮ್ ಟೊಮೆಟೊ, ಆ್ಯಪಲ್ ಟೊಮೆಟೊ ಬಳಸೋದಾದರೆ ಒಂಚೂರು ಹುಣಸೆ ಹಣ್ಣು ಸೇರಿಸ್ಕೋಬೋದು, ಅಥವಾ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೋಬೋದು. ಆದರೆ ನಾನು ಆ್ಯಪಲ್ ಟೊಮೆಟೊ ಜೊತೆ ನಾಟಿ ಟೊಮೆಟೊನ ಬಳಸಿದ್ದೀನಿ, ಅದು ಹುಳಿ ಇರುತ್ತೆ. ಹಾಗಾಗಿ ಬೇರೆ ಏನು ಸೇರಿಸಲ್ಲ. ಎಲ್ಲನೂ ನಾವು ಸೇರಿಸಿ ಆಯಿತು. ಕುಕ್ಕರ್ ಮುಚ್ಚಿ 2 ವಿಸಿಲ್ ಬರೋ ತನಕ ಬಿಡ್ತೀನಿ. ಆಮೇಲೆ ನಿಮಗೆ ರೆಡಿ ಆದಮೇಲೆ ತೋರಿಸ್ತೀನಿ. ಟೊಮೆಟೊ ಬಾತು ರೆಡಿಯಾಗಿದೆ. ಕುಕ್ಕರು ತಣ್ಣಗಾಗಿದೆ.
2 ವಿಸಿಲ್ ಆದ ತಕ್ಷಣ ಆಫ್ ಮಾಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಟೊಮೆಟೊ ಬಾತು, ನೋಡೋಣ. ನೋಡಿ ಚೆನ್ನಾಗಿ ಉದುರುದ್ರಾಗಿ ಬಂದಿದೆ. ಊಟದ ಸಮಯನೂ ಆಯಿತು. ಹಾಗೆ ಇನ್ನು ಬಿಸಿ ತುಂಬ ಆದ್ರೂ ಸರ್ವ್ ಮಾಡಿ ಊಟಕ್ಕೆ ರೆಡಿ ಮಾಡೋಣ. ನೀವು ಟೊಮೆಟೊ ಬಾತ್ಗೆ ರಾಯ್ತ ಮಾಡಲೇಬೇಕು ಅಂತ ಏನೂ ಇಲ್ಲ. ಟೊಮೆಟೊ ಬಾತನ್ನು ಹಾಗೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಸೌತೆಕಾಯಿ ಈರುಳ್ಳಿ ಹಾಕಿ ರಾಯ್ತನೂ ಮಾಡಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಸುಶಾಂತ್ ಅದೆಲ್ಲ ಇಲ್ಲ ಅಂದರೆ ತಿನ್ನಲ್ಲ. ಅದಕ್ಕೋಸ್ಕರ ಸೌತೆಕಾಯಿ ಈರುಳ್ಳಿ ಹಾಕಿ ಮೊಸರು ಬಜ್ಜಿ ಥರ ಮಾಡಿದ್ದೀನಿ. ಹಾಗೆ ಟೊಮೆಟೊ ಬಾತು ರೆಡಿಯಾಗಿದೆ ಈಗ. ನೋಡಿ, ನಾನು ಇವತ್ತು ರಸಮ್ ಪಲ್ಯ ಮಾಡಿದ್ದೀನಿ, ಅದ್ರ ಜೊತೆ ಟೊಮೆಟೊ ಬಾತು ರಾಯ್ತ, ಇಷ್ಟು ಅಡುಗೆ ಇದೆ. ಅನ್ನನೂ ಮಾಡಿ ಪ್ಲೇನ್ ವೈಟ್ ರೈಸು ಮಾಡಿದ್ದೀನಿ. ನೋಡಿ ಚೆನ್ನಾಗಿ ಬಂದಿದೆ ಉದುರುದ್ರಾಗಿ. ಮೊಸರು ಬಜ್ಜಿ ಹಾಕಿದ್ದೀನಿ, ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಇನ್ನು ರಸಮ್ ಮತ್ತು ಅನ್ನ ಇದೆ. ಈಗ ಊಟದ ಸಮಯ ಆಗಿರೋ ಕಾರಣ ಸುಶಾಂತಿಗೆ ಕೊಟ್ಟು ನಾವು ಊಟ ಮಾಡ್ತೀವಿ. ಸುಲಭವಾಗಿ ಮಾಡುವಂತಹ ಟೊಮೆಟೊ ಬಾತ್ ರೆಡಿಯಾಗಿದೆ. ಊಟದ ಸಮಯನೂ ಆಗೋಗಿದೆ. 1:10 ನನಗೆ ಊಟನ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಹಾಗೆ ಸುಲಭವಾಗಿ ಟೊಮೆಟೊ ಬಾತ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಲಂಚ್ ಬಾಕ್ಸು ಅಥವಾ ಆಫೀಸ್ಗೆ ಹೋಗೋರಿಗೆ ತುಂಬ ಒಂದು ಒಳ್ಳೆಯ ತಿಂಡಿ, ಒಳ್ಳೆಯ ಒಂದು ಅಡುಗೆ ಅಂತ ಹೇಳ್ಬೋದು. ಟ್ರಾವೆಲಿಂಗಿಗೂ ತುಂಬ ಒಳ್ಳೆಯದು. ಟೊಮೆಟೊ ಬಾತ್ ತಗೊಂಡು ಹೋಗೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಅದಕ್ಕೆ ಹೇಗೆ ಬೇಕೋ ಹಾಗೆ ನಾವು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡು ನಮಗೆ ಬೇಕಾದ ಹಾಗೆ ನಾವು ಅದನ್ನು ಚೇಂಜ್ ಮಾಡ್ಕೋಬೋದು. ತುಂಬ ರುಚಿಕರಾಗಿರುತ್ತೆ. ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಹೇಗಾಗಿದೆ ಅಂತ ನಾನಿನ್ನೂ ನೋಡಿಲ್ಲ, ಬಟ್ ತುಂಬ ಒಳ್ಳೆಯ ಘಮ ಅಂತೂ ಇದೆ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ಏನ್ ತಿಂತಾನೆ ಸುಶಾಂತ್? ಬಿಸಿ ಇದೆಯಾ? ಬಿಸಿ ಇದೆ. ಕುಕ್ಕರ್ ಓಪನ್ ಮಾಡಿದಷ್ಟೇ ಅಲ್ವಾ ಈಗ? ಹೀಗೆ ಏನ್ ತಿಂತಾ ಇದ್ದಾನೆ? ಟೊಮೆಟೊ ಬಾತ್ ಪಲ್ಯ. ಏನ್ ಪಲ್ಯ? ಬೆಂಡೆಕಾಯಿ ಪಲ್ಯ, ಸಾಸಿವೆ. ಟೊಮೆಟೊ ಬಾತ್ ಹೇಗಾಗಿದೆ ಹೇಳು? ಹೇಗಾಗಿದೆ ಟೊಮೆಟೊ ಬಾತ್ ಸುಶಾಂತ್? ಚೆನ್ನಾಗಿದೆಯಾ? ಚೆನ್ನಾಗಿದೆ, ತಿನ್ನು.